So once again, so all of you welcome to the Reasoning Specialist YouTube channel. So ಇವತ್ತು ಏನಪ್ಪಾ ಅಂತಾರೆ ಸೊ ಶಿಫ್ಟ್ 4 22/2/2024 ಸೊ ಈ ಶಿಫ್ಟ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಕ್ಲಾಸ್ ನಂಬರ್ 24. ಓಕೆ, ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ 23 ಕ್ಲಾಸ್ಗಳನ್ನ ಈಗಾಗಲೇ ಆಲ್ರೆಡಿ ಅಪ್ಲೋಡ್ ಮಾಡಿದಾಯ್ತು. ಸೊ ಇದು ಏನಪ್ಪಾ ಅಂದ್ರೆ ಕ್ಲಾಸ್ ನಂಬರ್ 24. ಸೊ ಈಗಾಗಲೇ ಸೊ ನಮ್ಮ ಒಂದು ಕರ್ನಾಟಕ ಕೋಚಿಂಗ್ ಸೆಂಟರ್ ಸೊ ಬೆಳಗಾವಿ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಆಲ್ರೆಡಿ SSC GD ಹಾಗೂ ಇನ್ನಿತರ ಸೊ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಸಲುವಾಗಿ ಈಗಾಗಲೇ ಏನಪ್ಪಾ ಆಫ್ಲೈನ್ ಕ್ಲಾಸಸ್ ಪ್ರಾರಂಭ ಆಗಿದಾವೆ. ಆಲ್ರೆಡಿ ಬ್ಯಾಚ್ ಕೂಡ ಫುಲ್ ಆಗಿದೆ. ಸೊ ನೀವೇನಾದರೂ ಮುಂದಿನ ಬ್ಯಾಚ್ಗಳಿಗೆ ಬರುವಂತ ಏನಾದ್ರು ಅಂತ ಇದ್ರೆ ಸೊ ಡೆಫಿನೆಟ್ ಆಗಿ ಬರ್ಬೋದು. ಸೊ ಅದಕ್ಕಾಗಿ ನೀವು ಇವಾಗಲೇ ಏನಪ್ಪಾ ಅಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗ್ತದೆ. ಫೈನ್. ಸೊ ಈ ರೀತಿ ಆಯ್ತಾ. ಸೊ ಏನಪ್ಪಾ ಅಂದ್ರೆ ಸೊ ಒಂದು ಟಾರ್ಗೆಟ್ SSC GD 2025. ಸೊ ಇದನ್ನ ಒಂದು ಥೀಮ್ ಆಗಿ ಇಟ್ಕೊಂಡು ನಾವು ಮಾಡ್ತಾ ಇರುವಂತ ಒಂದು ಸರಣಿ ಪ್ರಶ್ನೆಗಳನ್ನ ನೋಡೋಣ. ಸೊ ಹಾಗಾದ್ರೆ ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ. ಫಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಇದು ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಓಕೆ, ಸೊ ನೋಡ್ರಿ 6 ಜನ ಹುಡುಗರು. ಓಕೆ, ಸೊ 6 ಬಾಯ್ಸ್ ಸುಮಿತ್ ಗೋಪಾಲ್ ಸೊ ಇವರೆಲ್ಲ. ಓಕೆ, ಸೊ ನೋಡ್ರಿ ಸೊ ಈ 6 ಜನ ಹುಡುಗರು ನೋಡ್ರಿ. ಸೊ 1 2 3 4 5 6 ಈ 6 ಜನ ಏನಪ್ಪಾ ಅಂದ್ರ ಸೊ ಇಲ್ಲಿ ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್ ಅಂತ ಇರ್ತಾರೆ. ಈ ಎಲ್ಲಾ ವ್ಯಕ್ತಿಗಳು ಸೆಂಟರ್ ಫೇಸ್ ಮಾಡಿರ್ತಾರೆ. ಹೌದಾ? ಸೊ ಹಾಗಾದ್ರೆ ನೋಡ್ರಿ ಈಶಾನ್ ಇಸ್ ದ ಥರ್ಡ್ ಟು ದ ಲೆಫ್ಟ್ ಆಫ್ ಸುಮಿತ್ ಅಂತ ಹೇಳ್ತಾರೆ. ಹಾಗಾದ್ರೆ ಸುಮಿತ್ ಇಲ್ಲಿ ಕೂತಾನಪ್ಪ ಅಂತಂದ್ರ ಸೊ ಈಶಾನ್ ಸುಮಿತ್ ಅನ್ನ ಎಡಗಡೆ 3ನೇ ಸ್ಥಾನದಾಗಿದ್ದಾನ ಅಂತ ಹೇಳ್ತಾರೆ. ಓಕೆ, ಸೊ ಹಾಗಾದ್ರೆ ನೋಡ್ರಿ 1 2 3 ಸೊ ಇಲ್ಲಿ ಯಾರು ಬಂದ್ರಪ್ಪ ಅಂದ್ರ ಈಶಾನ್ ಬಂದ. ಫೈನ್. ಸೊ ಅದೇನಾಗಾದ್ರೆ ನೋಡ್ರಿ ಜತಿನ್ ಅಂಡ್ ಹನಿ ಆರ್ ದ ಇಮಿಡಿಯೇಟ್ ನೇಬರ್ಸ್ ಆಫ್ ಈಶಾನ್. ಓಕೆ, ನೋಡ್ರಿ ಜತಿನ್ ಮತ್ತ ಹನಿ. ಹಾಗಾದ್ರೆ ಇಲ್ಲಿ ಜತಿನ್ ತಗೊಳ್ಳೋನು, ಈ ಕಡೆ ಹನಿ ತಗೊಳ್ಳೋನು. ಓಕೆ, ಈಗ ಫಿಕ್ಸ್ ಮಾಡೋದು ಬೇಡ. ಯಾಕಂದ್ರೆ ಜತಿನ್ ಹನಿ ಇಬ್ರು ಈಶಾನ್ಯ ಏನಪ್ಪಾ ಅಂದ್ರೆ ಆಜು ಬಾಜು ಕೂತಾರತ್ತಾರ. ಇಲ್ಲೂ ಕೂಡ ಹನಿ ಬರ್ಬೋದು, ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಯಾರಮ್ಮ ಜತಿನ್ ಬರ್ಬೋದು. ಓಕೆ, ಸೊ ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಏನಂತಾರ ಲಲಿತ್ ಈಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಜತಿನ್ ಅಂತ ಇದಾರೆ. ಹಾಗಾದ್ರೆ ಜತಿನ್ ಬಲಗಡೆ ಯಾರು ಕೂತಾರ? ಜತಿನ ಬಲಗಡೆ ಯಾರು ಕೂತಾರ? ಸೊ ಲಲಿತ್ ಕೂತಾನ ಅಂತ ಹೇಳ್ತಾರ ಇಮಿಡಿಯೇಟ್ಲಿ ಬಲಗಡೆ. ಒಂದ್ ವೇಳೆ ನಾವು ಜತಿನ್ ಇಲ್ಲಿ ತಗೊಂಡ್ರ ಬಲಗಡೆ, ಎಸ್ ಇಲ್ಲಿ ಏನಕ್ಕೈತಿ ಲಲಿತ್ ಬರಾಕ್ ಸಾಧ್ಯ. ಅದ ನೋಡ್ರಿ ಜತಿನ್ ನೀಲಿ ತಗೊಂಡ್ರೆ ಇಮಿಡಿಯೇಟ್ಲಿ ಬಲಗಡೆ ಇಲ್ಲಿ ಜತಿನ್ ಏನಪ್ಪಾ ಅಂದ್ರೆ ಲಲಿತ್ ಬರಾಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಆಲ್ರೆಡಿ ಈಶಾನ್ ಕೂತಾನ. ಹಾಗಾಗಿ ಸೊ ನೋಡ್ರಿ ಜತಿನ್ ಇಲ್ಲಿ ಬರ್ತಾನೋ, ಹನಿ ಇಲ್ಲಿ ಬರ್ತಾಳ. ಹೌದಲ್ರಿ? ಹಾಗಾದ್ರೆ ಜತಿನ ಬಲಗಡೆ ಯಾರು ಕುಂಡಿರ್ತಾರ? ಲಲಿತ್ ಕುಂಡಿರ್ತಾನ. ಸೊ ಹಾಗಾದ್ರೆ ಸೊ ಉಳಿದ್ರ ಒಬ್ರೆ ಯಾರ ವ್ಯಕ್ತಿ? ಸೊ ಉಳಿದ್ರೆ ಯಾರಪ್ಪ ಒಬ್ಬರ ವ್ಯಕ್ತಿ ಯಾರು ಹೋದ್ರಿ? ಗೋಪಾಲ್. ಸೊ ಈ ಗೋಪಾಲ್ ನೋಡ್ರಿ ಇಲ್ಲಿ ಕೂತ. ರೈಟ್. ಸೊ ಗೋಪಾಲ್ ಇಲ್ಲಿ ಬಂದ. ಸೊ ಹಾಗಾದ್ರೆ ನೋಡ್ರಿ ಅಟ್ ದ ಎಂಡ್ ಕ್ವಶನ್ ಹೂ ಇಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಹನಿ? ಸೊ ಲೆಫ್ಟ್ ಆಫ್ ಹನಿ ಯಾರು ಕೊಂಡಿರ್ತಾರ ನೋಡ್ರಿ. ಸೊ ಹನಿ ಇಲ್ಲದಳ, ಹನಿನ ಲೆಫ್ಟ್ ಗೆ ಗೋಪಾಲ್ ಕೊಂಡಿರ್ತಾನ. ಸೊ ದ ಆಪ್ಷನ್ 2 ದ ಗೋಪಾಲ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಇನ್ ಕೇಸ್ ತಿಳಿದಿಲ್ಲ ಅಂತಾರ ಮತ್ತೊಂದ್ಸರ್ತಿ ನೋಡ್ರಿ. ಸೊ ಡೆಫಿನೆಟ್ಲಿ ಅರ್ಥ ಆಗ್ತದೆ. ಫೈನ್. ಸೊ ಮುಂದಿನ ಪ್ರಶ್ನೆ ಈ ಪರಸ್ಪರ ಯಾವ 2 ಚಿಹ್ನೆಗಳನ್ನ ಪರಸ್ಪರ ಬದಲಾಯಿಸಬೇಕು ಅಂತ ಕೇಳ್ತಾರ. ಓಕೆ, ಒಂದು ಸಮೀಕರಣವನ್ನ ಸರಿಯಾಗಿ ಮಾಡಲು. ಫೈನ್. ಹಾಗಾದ್ರೆ ಇಲ್ಲಿ ಈಕ್ವಲ್ ಮತ್ತು ಗುಣಾಕಾರ ಇದೆ. ಸೊ ಈಕ್ವಲ್ ಅಂತ ನೋಡ್ರಿ, ಈ ಕಡೆ ಗುಣಾಕಾರ ಇದ್ದಲ್ಲಿ ಈಕ್ವಲ್ ಬರ್ತದ, ಈಕ್ವಲ್ ಇದ್ದಲ್ಲಿ ಗುಣಾಕಾರ ಬರ್ತದ. ಸೊ ಹಾಗಾದ್ರೆ ನೋಡ್ರಿ ಇಲ್ಲಿ ಆಲ್ರೆಡಿ ಏನೈತಪ್ಪ ಅಂದ್ರೆ 29 ಏನಾಕೈತಿ ಗುಣ್ಲೆ 6 ಆಗಿಬಿಡ್ತೈತಿ. ಸೊ ಒಂದು ದೊಡ್ಡ ಅಮೌಂಟ್ ಬರ್ತೈತಿ. ಓಕೆ, ಸೊ ಅದನ್ನು 3ರಲ್ಲಿ ಭಾಗಾಕಾರ ಅಂತ ಮಾಡಕ್ ಬರಂಗಿಲ್ಲ. ಸೊ ಎಸ್ ಇಲ್ಲಿ ಬರಂಗೇನಿಲ್ಲ. ಯಾಕಂದ್ರೆ 14 21 ಹತ್ರ ಮೈನಸ್ನಾಗ ಬಂದ್ಬಿಡ್ತು. ಸೊ ಮೈನಸ್ ಎಷ್ಟು ಬರ್ತೈತಿ? 7 ಬರ್ತೈತಿ. ಸೊ ಇಲ್ಲಿ -7 ಅಂತ ಬರಕ್ ಸಾಧ್ಯ ಇಲ್ಲ. ಸೊ ಆಪ್ಷನ್ 1 ರಾಂಗ್ ಆಯ್ತು. ಓಕೆ, ಸೊ ದೆನ್ ರಾಂಗ್ ಆಯ್ತು. ಸೊ ಆಪ್ಷನ್ 2 ನೋಡ್ರಿ ಗುಣಾಕಾರ ಮತ್ತು ಮೈನಸ್. ಓಕೆ, ಗುಣಾಕಾರ ಇದ್ದಲ್ಲೇ ಮೈನಸ್ ಹಾಕ್ರಿ, ಮೈನಸ್ ಇದ್ದಲ್ಲೇ ಗುಣಾಕಾರ ಹಾಕೋಣಂತ. ಓಕೆ, ಸೊ ಹಾಗಾದ್ರೆ ನೋಡೋಣಂತ. ಸೊ ಏನಾಕೈತಿ ನೋಡ್ರಿ 7 + 3/6 ಆತ ಈ ಕಡೆ. ಓಕೆ, 3 ಒಂದಲೇ ಆದ್ರೆ 3 ಎರಡಲೇ. ಸೊ ಹಾಗಾದ್ರೆ ನೋಡ್ರಿ ಸೊ ಡೆಫಿನೆಟ್ಲಿ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಮುಂದೆ ಪ್ಲಸ್ ಮಾಡಕ್ ಬರಂಗಿಲ್ಲ ಅಂತಂದ್ರ 1/2 ಅಂತಂದ್ರೆ ಏನಾಗ್ತದ ಪಾಯಿಂಟ್ ದಾಗ ಆನ್ಸರ್ ಬರಕ್ ಸ್ಟಾರ್ಟ್ ಆಕೈತಿ. ಓಕೆ, ಸೊ ಪಾಯಿಂಟ್ ದಾಗ ಆನ್ಸರ್ ಅಂತ ನೋಡ್ರಿ ನಮ್ಮದು ಪಾಯಿಂಟ್ ದಾಗ ಅಂತೂ ಆನ್ಸರ್ ಇಲ್ಲ. ಸೊ ದೆನ್ ಹಾಗಾದ್ರೆ ಡೆಫಿನೆಟ್ಲಿ ಇದು ಕೂಡ ರಾಂಗ್ ಆಗ್ತೈತಿ. ಹೌದಲ್? ಸೊ ದೆನ್ ಸೆಕೆಂಡ್ ಕೂಡ ರಾಂಗ್ ಆಯ್ತು. ಥರ್ಡ್ ನೋಡ್ರಿ ಪ್ಲಸ್ ಅಂಡ್ ಮೈನಸ್. ಸೊ ಪ್ಲಸ್ ಇದ್ದಲ್ಲಿ ಏನ್ ಮಾಡ್ತೀರಿ? ಮೈನಸ್ ಹಾಕ್ತೀರಿ, ಮೈನಸ್ ಇದ್ದಲ್ಲಿ ಪ್ಲಸ್ ಹಾಕ್ತೀರಿ. ಹಾಗಾದ್ರೆ ಇಲ್ಲೂ ಕೂಡ ನೋಡೋಣಂತ. ಸೊ ಏನೈತಿ 14 ಪ್ಲಸ್ ಏನಾಯ್ತು 21. ಗುಣಾಕಾರ 7 ಪ್ಲಸ್ ಇದ್ದ ಮೈನಸ್ ಹಾಕೈತಿ 3/6 ಆಯ್ತು. ಓಕೆ, ಅಗೇನ್ 1/2 ಆಯ್ತು. ಫೈನ್. ಸೊ ಮತ್ತೆ ನೋಡ್ರಿ ಸೊ ಇಲ್ಲೂ ಕೂಡ ಅದೇ. ಸೊ ಏನಪ್ಪ ಅಂದ್ರ ಇಲ್ಲಿ ಕೂಡ ಏನ್ ಬರ್ತೈತೆ ಅಂತಂದ್ರ ಭಿನ್ನ ರಾಶಿ ರೂಪದಲ್ಲಿ ಬರ್ತಾ ಇದೆ. ಸೊ ದೆನ್ ಡೆಫಿನೆಟ್ಲಿ ಇದು ಕೂಡ ರಾಂಗ್ ಆನ್ಸರ್ ಆಯ್ತು. ಓಕೆ, ಸೊ ದೆನ್ ಹಾಗಾದ್ರೆ ಸೊ 3 ರಾಂಗ್ ಆಗಿರುವಂತಂದ್ರೆ 4ನೇದು ಕರೆಕ್ಟ್ ಆಗ್ಲೇಬೇಕು. ಫೈನ್. ಸೊ ಹಾಗಾದ್ರೆ ಗುಣಾಕಾರ ಮತ್ತು ಭಾಗಾಕಾರ. ಓಕೆ, ಗುಣಾಕಾರ ಇದ್ದಲ್ಲಿ ಏನ್ ಮಾಡ್ತೀರಿ? ಭಾಗಾಕಾರ.
ಭಾಗಾಕಾರದಲ್ಲಿ ಏನ್ ಮಾಡ್ತೀರಿ ಗುಣಾಕಾರ. ಓಕೆ, ಸೊ ಏನಾಕೈತಿ ನೋಡ್ರಿ 14 ಮೈನಸ್ 21 ಭಾಗಲೆ 7 7 3 21 ಹೌದಲ್ಲ. ಸೊ ಪ್ಲಸ್ 3 6 ಎಷ್ಟ್ರಿ 18. ಓಕೆ, 14 ಪ್ಲಸ್ 13 14 ಪ್ಲಸ್ 3 ಎಷ್ಟ್ರಿ 17 17 ಪ್ಲಸ್ ಸಾರಿ 14 ಮೈನಸ್ 3 14 ಮೈನಸ್ 3 ಎಷ್ಟ್ರಿ 11 11 ಪ್ಲಸ್ ಎಷ್ಟು 18 11 18 ಎಷ್ಟ್ರಿ 29. ಸೊ ದ ಆನ್ಸರ್ ಇಸ್ 29. ಓಕೆ, ಸೊ ಹಾಗಾದ್ರೆ ದ ಆಪ್ಷನ್ 4th ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ನೋಡ್ರಿ. ಸೊ ಇಲ್ಲಿ ಪಿಜ್ಜಾ ಅನ್ನ ಏನಂತ ಬರ್ದಾರ BAAJQ, ಬರ್ಗರ್ ಅನ್ನ ಏನಂತ ಬರ್ದಾರ SFHSVC. ಓಕೆ, ಸೊ ಬರ್ಕೊಳ್ರಿ. ಓಕೆ, ಸೊ ಏನಪ್ಪಾ ಅಂದ್ರ ಪಿಜ್ಜಾ. ಓಕೆ, ಸೊ ಪಿಜ್ಜಾ ಅನ್ನ ನೋಡ್ರಿ. ಸೊ ಇಲ್ಲಿ ಏನ್ ಆಕ್ಚುಯಲ್ ಆಗಿದೆ ಅಂದ್ರ ಪಿ ನೆಕ್ಸ್ಟ್ ಲೆಟರ್. ಸೊ ಪಿ ಆದ್ಮೇಲೆ Q, ಓಕೆ, ಐ ಆದ್ಮೇಲೆ ಏನ್ ಬರ್ತದ್ರಿ ಜೆ, ರೈಟ್. ಝಡ್ ಆದ್ಮೇಲೆ ಜಡ್ ಮುಗಿತದ್ರ ಎ ದಿಂದ ರಿಪೀಟ್ ಸ್ಟಾರ್ಟ್ ಆಗ್ತದೆ. ಎ ಆದ್ಮೇಲೆ ಬಿ. ಸೊ ಇದನ್ನ ಉಲ್ಟಾ ಬರ್ದಾಗ ನೋಡ್ರಿ ಏನಾಗ್ತೈತಿ BAAJQ, ದಟ್ ಈಸ್ 100% ಇಲ್ಲಿ ಐತಿ ನೋಡ್ರಿ, ಹೌದಲ್ಲ. ಓಕೆ, ಸೊ ಅದೇ ರೀತಿ ಏನಾಗಿದೆ ನೋಡ್ರಿ. ಸೊ ಬಿ ನೆಕ್ಸ್ಟ್ ಲೆಟರ್ ಸಿ, ದೆನ್ ಯು ನೆಕ್ಸ್ಟ್ ವಿ. ಸೊ ಈ ರೀತಿ ಬಂದಾಗ ನ್ಯೂರಲ್ಸ್ ಕೇಳ್ತದ. ಓಕೆ, NOODLES. ಓಕೆ, ಸೊ ಹಾಗಾದ್ರೆ ಎನ್ ನೆಕ್ಸ್ಟ್ ಲೆಟರ್ JKLMNO, O ನೆಕ್ಸ್ಟ್ ಲೆಟರ್ ಸೊ OP, OPP. ಓಕೆ, OPP ಎಲ್ಲಿದೆ. ಸೊ ಬಟ್ ಏನಾಕೈತಿ ರಿವರ್ಸ್ದೊಳಗ ಲಾಸ್ಟ್ O ಬರ್ತೈತಿ, ನೆಕ್ಸ್ಟ್ ಪಿ ಬರ್ತೈತಿ, ನೆಕ್ಸ್ಟ್ ಬಿ. ಯಾಕಂದ್ರೆ ಈ ರೀತಿ ಬರ್ದು ಏನ್ ಮಾಡ್ಯಾರಿ ರಿವರ್ಸ್ ಮಾಡ್ಯಾರಿ. ಸೊ ಇದನ್ನು ಕೂಡ ರಿವರ್ಸ್ ಮಾಡಿದಾಗ ಲಾಸ್ಟ್ ಇಂದ OPP ಎಲ್ಲೈತಿ. ಸೊ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇಲ್ಲೇನಾದ್ರು ನೋಡ್ರಿ ಇಲ್ಲೂ ಕೂಡ OPP ಐತಿ. ಇದನ್ನ ಮಾಡಿದ್ರೆ ಅಂದ್ರೆ ಇದು ತಪ್ಪಾಕೈತಿ, ರೈಟ್. ಓಕೆ, ಸೊ ಅದೇನಾಗಾದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಸೊ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ಇದು ನೋಡ್ರಿ. ಸೊ ಏನಪ್ಪಾ ಅಂದ್ರ ಸೊ ಇನ್ ಸರ್ಟನ್ ಕೋಡ್ ಲ್ಯಾಂಗ್ವೇಜ್. ಸೊ ಈ RHYMES ಇಸ್ ಕೋಡೆಡ್ ಆಸ್. ಸೊ ನೋಡ್ರಿ, ಸೊ ಇಲ್ಲಿ ಸೊ ಯಾವ ರೀತಿ ಆಗಿದೆ ಈ ಒಂದು ಪ್ರಶ್ನೆಯಲ್ಲಿ ನೀವು ನೋಡ್ಬೋದು. ಸೊ RHYMES ಅನ್ನ ಯಾವ ರೀತಿ ಬರೀತಾ ಇದಾರೆ. ಸೊ PFWKGQ ಅಂತ ಬರೀತಿದ್ದಾರೆ, ಹೌದಾ. ಸೊ ಹಾಗಾದ್ರೆ ನೋಡ್ರಿ ವಾಟ್ ಎಕ್ಸಾಕ್ಟ್ಲಿ ಇಸ್ ಹ್ಯಾಪನ್ಡ್. ಓಕೆ, ಸೊ ನೋಡ್ರಿ. ಸೊ ಎಲ್ಲಿ ಕಾನ್ಸೋನೆಂಟ್ಸ್ ನೋಡ್ರಿ, ಆರ್ ಅಂತಂದ್ರೆ ಕಾನ್ಸೋನೆಂಟ್, H ಕಾನ್ಸೋನೆಂಟ್, Y ಕಾನ್ಸೋನೆಂಟ್, M ಕಾನ್ಸೋನೆಂಟ್, S ಕಾನ್ಸೋನೆಂಟ್. ಬಟ್ ಈ ಒಂದೇ ಏನಾಗೈತಪ್ಪ ಅಂದ್ರ ಓವೆಲ್ ಇದೆ. ಸೊ ದೆನ್ R-2. ಸೊ ಹಾಗಾದ್ರೆ R-2 ಅಂತಾರ. ಸೊ ನೋಡ್ರಿ P ಬಂತು. ಸೊ ಅಂದ್ರೆ ಕಾನ್ಸೋನೆಂಟ್ ಎಲ್ಲಿದಾವ ಅಲ್ಲಿ -2 ಆಗೈತಿ. ದೆನ್ ಓವೆಲ್ ಎಲ್ಲಿದಾವ ಅಲ್ಲಿ +2 ಆಗೈತಿ. ಸೊ ಹೌದಾ. ಸೊ ಹಂಗಾದ್ರೆ ಸೊ ಅದೇ ರೀತಿ ನಮಗೆ ಇಲ್ಲಿ ಏನ್ ಕೇಳ್ತಾರ ನೋಡ್ರಿ CHIMES. ಓಕೆ, ಸೊ ಸಿ ಇಸ್ ಅ ಕಾನ್ಸೋನೆಂಟ್. ಕಾನ್ಸೋನೆಂಟ್ -2 ಮಾಡಿದ್ರೆ ಎ ಬಂತು. ಸೊ ದೆನ್ H. ಸೊ H ಇಸ್ ಅ ಕಾನ್ಸೋನೆಂಟ್. H ದೊಳಗೆ -2 ಮಾಡ್ರಿ F. ಓಕೆ, I ಓವೆಲ್ +2 ಮಾಡ್ರಿ JK. ಸೊ ದೆನ್ AFK ಎಲ್ಲೈತ್ ನೋಡ್ರಿ ಎರಡು ಕಡೆ ಇದಾವ. ಸೊ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ M ಅಂದ್ರೆ ಕಾನ್ಸೋನೆಂಟ್. ಸೊ ಎರಡು ಮೈನಸ್ ಮಾಡ್ಬೇಕಲ್ಲ. ಸೊ ಏನ್ ಬಂತು K. ಸೊ ದೆನ್ E +2 ಮಾಡ್ಬೇಕಾ. E ಇಸ್ ಅ ಓವೆಲ್. ದೆನ್ G. ಸೊ ನೋಡ್ರಿ AFKKG ಎಲ್ಲಿದೆ AFKKG. ಸೊ ಇಲ್ಲಿದೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ನೋಡ್ರಿ. ಸೊ YL ಅನ್ನ ಬರ್ದಾರ, ಈ ಕಡೆ UH ಅಂತ ಬರ್ದಾರ, ಹೌದಲ್ಲ. ಸೊ ಹಾಗಾದ್ರೆ ಏನ್ ಎಕ್ಸಾಕ್ಟ್ಲಿ ಆಗ್ತದೆ. ಸೊ Y ಇಸ್ ದ 25th ಲೆಟರ್. ಓಕೆ, ಸೊ U ಅಂತಾರ ನೋಡ್ರಿ. ಸೊ ನೋಡ್ರಿ ಏನಾಗ್ತಾ ಇದೆ. ಸೊ Y ಅಂದ್ರ 25, L ಅಂತಾರ ಸೊ ಎಷ್ಟನೇ ಲೀಟರ್ 12 ಲೀಟರ್. ಓಕೆ, ಈ ಕಡೆ ನೋಡ್ರಿ U ಅಂತಾರ 21, H ಅಂತಂದ್ರ 8 ಲೀಟರ್. ಸೊ 25ರೊಳಗ -4 ಆಗೈತಿ, 12ರೊಳಗ -4 ಆಗೈತಿ. ಓಕೆ, ಸೊ ಹಿಂಗ್ 4 ಡಿಜಿಟ್ಸ್ ಗ್ಯಾಪ್ ಇರುವಂತದ್ದು ನೋಡ್ರಿ. ಸೊ T ಅಂತಂದ್ರ 20, ಸೊ P ಅಂತಂದ್ರ 14. ಎಸ್, ಎಕ್ಸಾಕ್ಟ್ಲಿ 4 ಗ್ಯಾಪ್ ಇದೆ. ಹಾಗಾದ್ರೆ UV ಇಲ್ಲಿ ನೋಡ್ರಿ UV ನಡಕ 4 ಗ್ಯಾಪ್ ಇಲ್ಲ. PR ಸೊ ಇಲ್ಲೂ 4 ಗ್ಯಾಪ್ ಇಲ್ಲ. OG O ಅಂತಾರ 15, G ಅಂತಾರ ಸೊ ಎಷ್ಟ್ರಿ 7. ಸೊ ಇಲ್ಲೂ ಕೂಡ ಅಷ್ಟು ಗ್ಯಾಪ್ ಇಲ್ಲ. ಸೊ ಎಕ್ಸಾಕ್ಟ್ಲಿ ದ ಆನ್ಸರ್ ನೋಡ್ರಿ. ಸೊ ಗ್ಯಾಪ್ ಇರುವಂತದ. ಸೊ 1 ಆಪ್ಷನ್. ಓಕೆ, ಸೊ ಆಪ್ಷನ್ TGPC ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ. ಫೈನ್. ಸೊ ದ ನೆಕ್ಸ್ಟ್ ಕ್ವಶನ್ ಇದು ಬಾರ್ಮಸ್ ರಿಲೇಟೆಡ್ ಕ್ವಶನ್ ಇದೆ. ಸೊ ನೋಡ್ರಿ 15A 8B 9C3 is equal to 20. ಓಕೆ, ಹಾಗಾದ್ರೆ ಸೊ ಏನ್ ಎಕ್ಸಾಕ್ಟ್ಲಿ 15A ಸೊ 8B
9C3 is equal to 20 ಆಗ್ಬೇಕಾದ್ರೆ ಓಕೆ. ಸೊ ಇಲ್ಲಿ ಏನ್ ಮಾಡೋಣ ಅಂತಾರ ಡಿವಿಷನ್ ಸಿಂಬಲ್ ಹಾಕ್ರಿ. ಸಿ ಇದ್ದಲ್ಲಿ ಡಿವಿಷನ್ ಹಾಕಿದ್ರೆ 9ನ್ನ 3ರಲ್ಲಿ ಭಾಗಾಕಾರ ಮಾಡ್ರೆ ಬಂದ್ರಿ 3. ಓಕೆ, ಹಾಗಾದ್ರೆ ಬಿ ಗೆ ಏನ್ ಮಾಡೋಣ ಅಂತಂದ್ರ ಮೈನಸ್ ಹಾಕ್ರಿ. ಸೊ 8 ಎ ಅಂತಾರೆ ಏನ್ ಮಾಡ್ರಿ ಪ್ಲಸ್ ಮಾಡ್ರಿ 15. ಓಕೆ, ಹಾಗಾದ್ರೆ ನೋಡ್ರಿ 15 8 23 23 ಒಳಗೆ 3 ತೆಗೆದ್ರಪ್ಪ ಅಂತಾರ 20 ಬಂತು. ಸೊ ದ ಆನ್ಸರ್ ಕರೆಕ್ಟ್ ಬಂತು. ಓಕೆ, ಹಾಗಾದ್ರೆ ಇದರ ಅರ್ಥ ಏನ್ ಬಂದ್ರಿ ಎ ಅಂದ್ರ ಪ್ಲಸ್, ಬಿ ಅಂತಾರ ಮೈನಸ್, ಸಿ ಅಂತಾರ ಡಿವಿಷನ್. ಓಕೆ, ಹಾಗಾದ್ರೆ ಇಲ್ಲೂ ಕೂಡ ನೋಡ್ರಿ ಕ್ವಶನ್ ಏನಿದೆ 8A 6B 4C2 4C2 ಏನ್ ಬರ್ತದೆ. ಓಕೆ, ಹಾಗಾದ್ರೆ 8 ಎ ಅಂತಂದ್ರೆ ಏನು ಪ್ಲಸ್, ಓಕೆ 6 ರೈಟ್, ಬಿ ಅಂದ್ರೆ ಏನ್ರಿ ಮೈನಸ್, 4 ಸಿ ಅಂತಾರೆ ಏನು ಡಿವಿಷನ್ 2. ಸೊ ಹಾಗಾದ್ರೆ ನೋಡ್ರಿ ಸೊ ಏನ್ ಬಂತು 8 6 14 ಮೈನಸ್ 4 ಡಿವೈಡ್ ಬೈ 2 2. ಸೊ 14 ಮೈನಸ್ 2 3. ಸೊ ಆನ್ಸರ್ ಬಂತು 12. ಸೊ ದ 12. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡ. ಸೊ ದೆನ್ ಹಾಗಾದ್ರೆ ಮುಂದಿನ ಪ್ರಶ್ನೆ ಒಂದು ನೋಡೋಣ. ಮುಂದಿನ ಪ್ರಶ್ನೆಗೆ ಎಸ್. ಸೊ ಇದು ನೋಡ್ರಿ ಒಂದು ಏನಪ್ಪಾ ಅಂದ್ರೆ ಕಂಪ್ಲೀಷನ್ ದ ಪ್ಯಾಟರ್ನ್ ಅಂತ ಬಂತ. ಓಕೆ, ಒಂದು ಚಿತ್ರವನ್ನ ನಾವೇನ್ ಮಾಡ್ಬೇಕು, ಸೊ ಸರಿಯಾದ ಒಂದು ಚಿತ್ರದ ಆಯ್ಕೆಯಿಂದ ನಾವ್ ಏನ್ ಮಾಡ್ಬೇಕು ಕಂಪ್ಲೀಟ್ ಆಗಿ ಮಾಡ್ಬೇಕು. ಓಕೆ, ಸೊ ಇಲ್ಲಿ 4ನೇ ಭಾಗದಲ್ಲಿ ನೋಡ್ಬೇಕಾದ್ರೆ ನೋಡ್ರಿ ಸೊ ಇಲ್ಲಿ ನೋಡ್ರಿ 4 ಕಡೆ ಏನಾಗ್ಯಾವ ಕಂಪ್ಲೀಟ್ ಆಗಿ. ಸೊ ಇಲ್ಲೂ ಕಂಪ್ಲೀಟ್ ಇದೆ, ಇಲ್ಲೂ ಕಂಪ್ಲೀಟ್ ಇದೆ, ಇದು ಕಂಪ್ಲೀಟ್ ಆಗ್ಬೇಕು, ಇದು ಕಂಪ್ಲೀಟ್. ಹಾಗಾದ್ರೆ ಇಲ್ಲಿ ಯಾವ ರೀತಿ ಬರ್ಬೇಕಂದ್ರೆ ಈ ರೀತಿ ಬರುತ್ತೆ. ಇಲ್ಲಿ ಯಾವ ರೀತಿ ಬರ್ತದೆ ಅಂದ್ರೆ ಇಲ್ಲಿ ಅಂದ್ರೆ ಲಂಬ ರೇಖೆ, ಇಲ್ಲಿ ಅಡ್ಡ ರೇಖೆ. ಫೈನ್. ಸೊ ಲಂಬ ಅಡ್ಡ. ಸೊ ಇಲ್ಲೂ ಇದೆ, ಇಲ್ಲೂ ಇದೆ, ಇದು ಹೋಯ್ತು. ಫೈನ್, ಇದು ಕೂಡ ಐತಿ. ಓಕೆ, ಸೊ ಹಾಗಾದ್ರೆ ನೋಡ್ರಿ ಸೊ ಇದು ಒಂದು ಸರ್ಕಲ್ ಬರ್ಬೇಕು. ಹಾಗಾದ್ರೆ ಸೊ ಈ ರೀತಿ ಇರ್ಬೇಕು. ಸೊ ಎಸ್ ಇಲ್ಲಿದೆ, ದೆನ್ ಇಲ್ಲಿ ಇಲ್ಲಿಲ್ಲ, ರೈಟ್ ಹೋಯ್ತು. ಫೈನ್. ಸೊ ಹಾಗಾದ್ರೆ ಇವಾಗ ನೋಡ್ರಿ ಸೊ ಇದು ನೋಡ್ರಿ ಈ ಕಡೆ ಒಳ್ಳೇದ. ಫೈನ್, ಅಂದ್ರ ಸೊ ಈ ಒಂದು ಕಾರ್ನರ್, ಈ ಕಾರ್ನರ್. ಹಾಗಾದ್ರೆ ಈ ಕಾರ್ನರ್ ಆದ್ರೆ ಇದು ಈ ಕಾರ್ನರ್ ಟಚ್ ಮೀನ್ಸ್ ಈ ಕಾರ್ನರ್ಗೆ ಯಾವ್ದಿದೆ ನೋಡ್ರಿ. ಸೊ ಆಪ್ಷನ್ 4 ಅಂದ್ರೆ ಈ ಕಾರ್ನರ್ಗೆ ಮಕ ಮಾಡಿರ್ಬೇಕು. ಸೊ ನೋಡ್ರಿ ಈ ಕಾರ್ನರ್, ಈ ಕಾರ್ನರ್, ಸೊ ಈ ಕಾರ್ನರ್, ಈ ಕಾರ್ನರ್. ಫೈನ್. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ 2 ಕೂಡ ಏನಾಯ್ತು ರಾಂಗ್ ಆಯ್ತು. ಫೈನ್. ಸೊ ಹಾಗಾದ್ರೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆ ನೋಡ್ರಿ. ಸೊ ನೋಡ್ರಿ MQUY. ಹಾಗಾದ್ರೆ ಜಸ್ಟ್ ಅಬ್ಸರ್ವ್ ಮಾಡೋಣ. ಸೊ ಎಂ ಇಂದ ನೋಡ್ರಿ ಕ್ಯೂ, MQ ಅಂತಾರ ಎಷ್ಟು ಡಿಫ್ರೆನ್ಸ್ ಆಗ್ತದ. ಸೊ ಎಂ ಇಸ್ 13th ಲೆಟರ್. ಸೊ ಕ್ಯೂ ಎಷ್ಟನೇ ಲೆಟರ್ ಅಪ್ಪ ಅಂತಾರ 13. ಸೊ PQ ಅಂತಾರ ಸೊ 17. ಸೊ ದೆನ್ ಯು ಅಂತಾರ 21. ದೆನ್ Y ಅಂತಂದ್ರ 25. ಸೊ ದೆನ್ 26 ಮುಗಿತು. ಸೊ ಎಲ್ಲಾ ಕಡೆ ಚೆಕ್ ಮಾಡ್ರಿ. ಸೊ ಎಷ್ಟಪ್ಪ ಅಂದ್ರೆ 4 ಡಿಫ್ರೆನ್ಸ್ ಬರತ್ತೆ. ಇಲ್ಲೂ ಕೂಡ 4, ಇಲ್ಲೂ ಕೂಡ 4. ಸೊ ದೆನ್ 25 ಪ್ಲಸ್ 4 ಅಂತಾರ 26 1 ಆಕೈತಿ. ದೆನ್ ಅದಾದ್ಮೇಲೆ ಅಂದ್ರೆ 3 ಅಂತಂದ್ರೆ ಥರ್ಡ್ ಲೆಟರ್ ಬರ್ಬೇಕು. ಥರ್ಡ್ ಲೆಟರ್ ಯಾವ್ದು ಬರ್ತದ ಸಿ. ಓಕೆ, ಥರ್ಡ್ ಲೆಟರ್ಸ್ ಯಾವ್ದು ಸಿ. ಸೊ ದ ಸಿ ಇಸ್ ದ ರೈಟ್ ಆನ್ಸರ್. ಒಂದೇ ಒಂದು ಆಪ್ಷನ್ ಇರೋದು ಯಾವ್ದು ಅಂದ್ರೆ ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ಗೊತ್ತಾಯ್ತಲ್ಲ, ಇದು 25 ಅಂತಾರ ವಾಯ್. ಯಾಕಂದ್ರೆ ಪ್ರತಿಯೊಂದ್ರೊಳಗೂ 4 ಲೆಟರ್ ಗ್ಯಾಪ್ ಇದ್ರೆ ವಾಯ್ ಆದ್ಮೇಲೆ ನೋಡ್ರಿ ZABC ರೈಟ್ 4 ಲೆಟರ್ಸ್. ಸೊ ಸಿ ಬರ್ತೈತಿ. ಸೊ ಹಾಗಾದ್ರೆ ಸಿ ಇರೋದಾಗಿರೋದಂತ ಒಂದೇ ಒಂದು ಆಪ್ಷನ್ ಯಾವ್ದಪ್ಪ ಅಂದ್ರೆ ಆಪ್ಷನ್ 4. ಸೊ ಅದ ಆನ್ಸರ್ ಆಗ್ತದೆ. ಓಕೆ, ಸೊ ಹಾಗಾದ್ರೆ ಎಸ್. ಸೊ ಅಗೇನ್ ನೋಡ್ರಿ ಇದು ಡಿಕ್ಷನರಿ ಆರ್ಡರ್ ಅಲ್ಲಿ ಕೇಳ್ತಾ ಇದಾರೆ. ಸೊ ಡಿಕ್ಷನರಿ ಆರ್ಡರ್ ಅಲ್ಲಿ ನಾವು ನೋಡ್ಬೇಕಾದ್ರೆ ನೋಡ್ರಿ ಫಸ್ಟ್ 4 ಲೆಟರ್ಸ್. ಓಕೆ, ಸೊ ಫಸ್ಟ್ 3 ಲೆಟರ್ಸ್ ನೋಡ್ರಿ ಎಲ್ಲಾ ಕಡೆ ಕಾಮನ್ ಐತಿ, ಹೌದಾ. ಸೊ ಫಸ್ಟ್ 3 ಲೆಟರ್ಸ್. ಓಕೆ, ಸೊ ಎಲ್ಲಾ ಕಡೆ ಕಾಮನ್ ಇದೆ. ಓಕೆ, ದೆನ್ 4th ಲೆಟರ್ ಇಲ್ಲಿ ಡಿ ಐತಿ, ಬಾಕಿ ಕಡೆ ಎಲ್ಲ ಎಫ್ ಐತೆ ಅಂದ್ರೆ ಇದು 5ನೇ ಶಬ್ದನ ಫಸ್ಟ್ ಬರ್ತೈತೆ ಅಂದಂಗ ಆಯ್ತು. ಓಕೆ, ಇನ್ನು ಬಾಕಿ 4ದೊಳಗೆ ನೋಡೋದಾದ್ರೆ ನೋಡ್ರಿ ಸೊ ಯಾಕಂದ್ರೆ 1 2 3 ಕಡೆ ಏನೈತಿ 5ನೇ ಶಬ್ದ ಫಸ್ಟ್ ಬರ್ತೈತಿ. ಓಕೆ, ನೆಕ್ಸ್ಟ್ 4th ಲೆಟರ್ ಇಲ್ಲಿ ಎಫ್ ಇದೆ, ಇಲ್ಲಿ ಎಫ್ 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 ಇರೋದ್ರಿಂದ ಅದ್ರ ಮುಂದಿನ ನೋಡೋಣಂತೆ ಇಲ್ಲಿ ಯು ಬಂತು. ದೆನ್ ಎಫ್ ಆದ್ಮೇಲೆ ಇಲ್ಲಿ ಐ ಬಂತು, ಎಫ್ ಆದ್ಮೇಲೆ ಇಲ್ಲೂ ಐ ಬಂತು, ಎಫ್ ಆದ್ಮೇಲೆ ಇಲ್ಲಿ ಎಲ್ ಬಂತು. ಸೊ ಹಾಗಾದ್ರೆ ಈ ಐ ಅನ್ನೋದು ಏನಾಗ್ತದೆ ಅಂತಾರ ಫಸ್ಟ್ 2 ಬರ್ತಾವ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಬರೋದು ಐ. ಈ ಐದೊಳಗೆ ನೆಕ್ಸ್ಟ್ ಲೆಟರ್ ಏನಿದೆ ಇಲ್ಲಿ ಡಿ ಇದೆ, ಸೆಕೆಂಡ್ ಒಳಗೆ ಇಲ್ಲಿ ಏನಿದೆ ಐ ಆದ್ಮೇಲೆ ಆರ್ ಇದೆ. ಹಾಗಾದ್ರೆ ಸೊ 5 ಆದ್ಮೇಲೆ 2 ಬರ್ತೈತಿ, 2 ಆದ್ಮೇಲೆ 3 ಬರ್ತೈತಿ, 3 ಆದ್ಮೇಲೆ ಎಲ್ ಯು ಒಳಗೆ ಯಾವ್ದು ಬರ್ತೈತಿ. ಸೊ ಇದು ಎಲ್ ಯಾವ್ದು ಎಷ್ಟನೇದು 4 ಐತಿ. ದೆನ್ ಸೊ 1. ಸೊ ಹಾಗಾದ್ರೆ ನೋಡ್ರಿ 5 2 3 4 1 5 2 3 4 1. ಸೊ ಎಸ್ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ನೋಡ್ರಿ CDEF. ಓಕೆ,
ಸಿ ಡಿ ಇ ಎಫ್, ಸಿ ಡಿ ಇ ಎಫ್, ಸಿ ಡಿ ಇ ಎಫ್, ಸಿ ಡಿ ಇ ಎಫ್, ಓಕೆ, ಸಿ ಡಿ ಇ ಎಫ್, ಸಿ ಡಿ ಇ ಎಫ್, ಓಕೆ. ಸೊ ಹಾಗಾದ್ರೆ ನೋಡ್ರಿ ಆಪ್ಷನ್ ಇ ಡಿ ಎಫ್ ಎಫ್, ಓಕೆ. ಸೊ ಇ ಡಿ ಎಫ್ ಎಫ್, ಸೊ ದ ಆಪ್ಷನ್ ಥರ್ಡ್ ಇಸ್ ದ ರೈಟ್ ಆನ್ಸರ್, ಓಕೆ. ಸೊ ಹಾಗಾದ್ರೆ ಸೊ ಎಸ್, ದಿಸ್ ಇಸ್ ದ ಎಂಡ್ ಆಫ್ ದ ಸೆಷನ್, ಓಕೆ. ಸೊ ಮತ್ತೆ ಮುಂದಿನ ಒಂದು ಸಂಚಿಕೆಯಲ್ಲಿ ಮುಂದಿನ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಸೊ ಬಾಯ್, ಸೊ ಹ್ಯಾವ್ ಅ ಗ್ರೇಟ್ ಡೇ, ಸೊ ಜೈ ಹಿಂದ್, ಜೈ ಕರ್ನಾಟಕ.